ನಮ್ ದಾದಾ ಇಲ್ದ್ರೆ ಶಿರ್ಗಾಂವ್ದಾಗ 55 ಲಕ್ಷ ರೂಪಾಯಿ ಹಸು ಫಾರ್ಮ್ ತೆಗ್ದಾರ್ರಿ. ಅಲ್ಲಿ ಟೋಟಲ್ 25 ಎಮ್ಗಳು 5 ಆಕಳದಾವು. ಮತ್ತ ಹಸುಗಳ ಒಂದು ದಿನಕ್ಕ 150 ಲೀಟರ್ ಹಾಲು ಕೊಡ್ತಾವು. ಈ ಹಸು ಫಾರ್ಮ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಾಗ ಹೇಳ್ತೀನಿ ಬರ್ರಿ. ಜೈ ಶ್ರೀರಾಮ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್ ಯಾಕಂತ ವಿಚಾರ ಮಾಡತ್ರಿ. ಯಾಕಂದ್ರೆ ನಾ ಇಲ್ದ್ರೆ 365 ಡೇಸ್ ಒಂದು ಚಾಲೆಂಜ್ ಹೋಗ್ಕನ್ರಿ. ಅದ್ರಾಗ ಇಲ್ದ್ರ ನಾವು ಡೈಲಿ ಇಲ್ದ್ರ ಸಾಯಂಕಾಲ 6 ಗಂಟೆಗೆ ಒಂದೊಂದು ವಿಡಿಯೋ ಪೋಸ್ಟ್ ಮಾಡ್ತೇವು. 1 ಇಯರ್ ಚಾಲೆಂಜ್ ಐತ್ರಿ. ಡೈಲಿ ಒಂದು ವಿಡಿಯೋ ಫಿಕ್ಸ್ ಪೋಸ್ಟ್ ಮಾಡೋದರಿ. ಸೊ ಅದಕ್ಕೆ ಇಲ್ದ್ರೆ ಇದೊಂದು ಚಾಲೆಂಜ್ ಕ್ರೇಜಿ ಚಾಲೆಂಜ್ ಮಾಡ್ಬೇಕು ಅಂತ ತಗೊಂಡೇನು. ಇದಿಲ್ದ್ರ ಒಂದ್ ಇಯರ್ ಇಲ್ದ್ರ ಇನ್ಸ್ಟಾಗ್ರಾಮ್ ದಾಗ ಸ್ಟಾರ್ಟ್ ಮಾಡಿರಿ, ಅದೆಲ್ಲ ಕಂಪ್ಲೀಟ್ ಮಾಡಿನು. ಈಗ ಇಲ್ದ್ರೆ ಯೂಟ್ಯೂಬ್ ದಾಗ ಸ್ಟಾರ್ಟ್ ಮಾಡ್ಬೇಕು, ಯೂಟ್ಯೂಬ್ ದಾಗ ಗ್ರೋ ಆಗ್ಬೇಕು ಅಂತ ಈಗ ಯೂಟ್ಯೂಬ್ ದಾಗ ಸ್ಟಾರ್ಟ್ ಮಾಡ್ತೇನು. ಸೊ 1 ಇಯರ್ ಚಾಲೆಂಜ್ ಐತಿ, ಕಂಪ್ಲೀಟ್ ಮಾಡ್ರಿ ಆತ. ಈಗ ಇಲ್ದ್ರ ಇವತ್ತು ಫಸ್ಟ್ ವ್ಲಾಗ್ ಐತಿ, ಸ್ಟಾರ್ಟ್ ಮಾಡ್ನು ನಡ್ರಿ. ಇಲ್ಲಿ ಹಿಂದ್ಗಡೆ ನೋಡ್ತಿರ್ಲ ಇದ್ರ ನಮ್ ದಾದಾಗ ಹೋದ 55 ಲಕ್ಷ ರೂಪಾಯಿ ಹಸು ಸಾಕಾಣಿಕೆ ಶೇಡ್ ಐತ್ರಿ. ಮತ್ತೆ ಫುಲ್ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾನೆ ಬೇರೆ ಬರ್ರಿ. ಈಗ ನೋಡ್ತಿರ್ಲಿ ಇವ್ರ ನಮ್ ದಾದಾರಿ. ಇವ್ರ ಇಲ್ಲದ್ರ ಈಗ ಶಿರ್ಗಾಂವ್ದಾಗ ದೊಡ್ಡದಿಂತದೊಂದು ಶೇಡ್ ತೆಗದಾರಿ ಎಮ್ಗೋದ ಫಾರ್ಮಿಂಗ್. ಈ ತೆಗದ್ ಬಿಲ್ಲದ್ರ 1.5 ವರ್ಷ 2 ವರ್ಷ ಎಲ್ಲ ಐತ್ರಿ. ಈಗ ಇಲ್ದ್ರ ದಾದಾ ಇಲ್ದ್ರ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರ. ಎಟ್ ಎಮ್ಗಳದವ್ರಿ, ಎಟ್ ಆಕಳದವು, ಮತ್ತೆ ಎಟ್ ಮರಿಗಳದವು, ಎಲ್ಲಕ್ಕೆಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರು. ಹೇಳ್ರಿ. ಈಗ ನಮ್ಮಲ್ಲಿ ರೀ 25 ಎಮ್ಮೆ ಅದಾವ್ರಿ, 5 ಆಕಳದವ್ರಿ. ಅದ್ರಾಗ ಎಚ್ಚಪ್ಪ 4 ಅದಾವ್ರಿ, ಒಂದು ಜಿರ್ ಹಾಕೈತ್ರಿ. ಮತ್ತು ನಮ್ಮದು ಮರಿವು ಎಲ್ಲ ಕೂಡಿ ಒಂದು 6 ತಿಂಗಳಿಂದ 1 ವರ್ಷ ತನಕ 3 ಮರಿ ಅದಾವ್ರಿ. ಮತ್ತು ಎಚ್ಚಪ್ಪ ಹಾಕೋದು 3 ಮರಿ ಅದಾವ್ರಿ. ಮತ್ತು 8 ಮರಿ ಈ ತಾಜಾ ಈ ನಮ್ಮ ಕ್ವಾನ್ಲಿ ಕ್ವಾನ್ಲಿನ ಎದ್ದು ಹೊಳ್ ಬಂದು ಹರಿಯಾದಿಂದ ಗಬ್ಬ ಹೋಗಿ 1 ವರ್ಷದೊಳಗ ನಮಗೆಲ್ಲ ಗಬ್ಬ ಹೋಗಿ ಎಲ್ಲ ಎಮ್ಗಳು ಎದ್ದಾವ್ರಿ. ಇಲ್ಲಿ ಈ ಕ್ವಾನ ನಾವು ಹರಿಯಾಣದಾಗ 1,10,000 ತೊಗೊಂಡಿದ್ರಿ ಖರೀದಿ ರೇಟಲ್ಲಿ. ಇದು ಅರ್ಧ ಟನ್ ಮ್ಯಾಗ ಕ್ವಾನ್ ಐತ್ರಿ. ಅರ್ಧ ಟನ್ 500 ಕಿಲೋ ಕ್ವಾನ್ ಐತ್ರಿ. ನಾವು ಎಮ್ಗಳಿಗೆ 10 ದಿವ್ಸಕ್ಕೆ 15 ದಿವ್ಸಕ್ಕೊಮ್ಮೆ ಖೀರತ್ ಮಾಡಿ ಕೊಡ್ತೀವ್ರಿ. ಇದ್ರಾಗ ಸಾಸಿವೆ ಎಣ್ಣೆ, ಅಳಿವಿರಿ, ಮೆಂತೆಕಾಯಿ ರೀ, 2 ದಿವ್ಸ ನೆನೆಕಿಟ್ಟ ಎಲ್ಲ ಸಕ್ರೆ ಇದು ಮಿಕ್ಸ್ ಮಾಡಿ ನಾವು 10 ದಿವ್ಸಕ್ಕೊಮ್ಮೆ ಎಮ್ಗಳಿಗೆ ಎನರ್ಜಿ ಇಡಬೇಕಂತ ಕೊಡ್ತೀವ್ರಿ. ಹಾಲು ಲೆವೆಲ್ ಮೇಂಟೈನ್ ಇರ್ಬೇಕಂತ. ಇದರಿಂದ ಎನರ್ಜಿ ಬರ್ತೈತ್ರಿ ಎಮ್ಗಳಿಗೆ. ಹಾಲು ಲೆವೆಲ್ ಮೇಂಟೈನ್ ಇರ್ತಾವ್ರಿ. ಬಟ್ ಗರ್ಭಕೋಶದಾಗ ಯಾವುದೋ ಒಂದು ಕಚ್ರ ಇದ್ರೆ ಸಾಸಿವೆ ಎಣ್ಣೆ ಮತ್ತು ಬೆಲ್ಲದ್ಲಿ ಸ್ವಚ್ಛ ಕೂತಿರ್ತೀರಿ ಎಮ್ಗೋನು. ಈ ಥಂಡ್ಯಾಗ ಒಂದು ಸ್ವಲ್ಪ ಮೇಂಟೈನ್ ಮಾಡಕ್ ಹಾಕ್ತಿವ್ರಿ. ರೆಗ್ಯುಲರ್ ಹಾಕ್ತಿವ್ರಿ ನಾವು 10 ದಿವ್ಸಕ್ಕೊಮ್ಮೆ ಫಿಕ್ಸರ್. ತಾಜಾ ಇದ್ದು ಎಮ್ಗಳಿಗೆ ಸ್ವಲ್ಪ ಹೆಚ್ಚು ಹಾಕ್ತಿವ್ರಿ. ಗಪ್ ಇದ್ದಕ್ಕೂ ಏನೋ ಅದನ್ನ ಹಾಕಂಗಿಲ್ರಿ, ಬರೀ ಬೆಲ್ಲ ಎಣ್ಣೆ ಅಟ್ಟ ಕೊಡ್ತೀರಿ. ಈಗ ಟೋಟಲ್ ಎಷ್ಟು ಎಮ್ಗಳು ಅಂದ್ರೆ ಈಗ 25 ಹಾಲು ಎಷ್ಟು ಕೊಡ್ತಾರೆ? 25 ಎಮ್ಮಿಗೆ ನಮಗೆ 120 ಲೀಟರ್ ಹಾಲ್ದವ್ರಿ 2 ಟೈಮ್ ರೀ. ಅಂದ್ರೆ ಈಗ ಎಷ್ಟು ಎಮ್ಗಳು ಕೊಡ್ತಾರೆ ಹಾಲು? ಕೊಡ್ರಿ 11 ಎಮ್ಗಳು ಕೊಡ್ತಾರೆ. 11 ಎಮ್ಗಳು ಹಾಲು ಕೊಡ್ತಾರೆ. ಇಲ್ರಿ ಯಾವ ಎಮ್ಗಳು ಫುಲ್ ಮಿಲ್ಕಿಂಗ್ದಾಗ ಇರು ಒಂದು 8 ಅದಾವ್ರಿ. 3 ಆ ಕಡೆ ಈ ಕಡೆ ಜರ ಗಬ್ ಪಾಸ್ ಆಗಿದ್ದು. ಇದು ಸರ್ಕಿ ರೀ, ಮತ್ತು ಹರ್ಬರ ಕಾಣ ರೀ, ಗೋಧಿ ಮಿಕ್ಸ್ ಇದ್ದದ್ದು ಹಾಕ್ತೀವ್ರಿ ನಾವು. ಒಂದು ರೇಷೋದ ಹಾಕ್ತೀವ್ರಿ. ನಮ್ದು 1.5 ಕಿಲೋ ಇಶೋಬ್ಲೆ ಮಾಡ್ತೀವ್ರಿ ನಾವು. ಸರ್ಕಿ 1.5 ಕಿಲೋ ರೀ, ಅರ್ಧ ಕಿಲೋ ಬುಸ್ಸ, ಮತ್ತೊಂದು ಅರ್ಧ ಕಿಲೋ ಇಲ್ಲ 1/4 ಕಿಲೋ ಹರ್ಬರ ರೀ, ಮತ್ತು ಗೋಧಿ 1 ಎಮ್ಮಿಗೆ ಹಾಗೆ ಇದ್ದದಕ್ಕೆ ನಾವು ಬಾಯ್ಡದಾಗ ವ್ಯತ್ಯಾಸ ಮಾಡಿ ಹಾಕ್ತೀವ್ರಿ. ಸುತ್ತಮುಂದ ಆ ಇಶೋಬ್ಲೆ ಎಮ್ಗೋ ಇಶೋಬ್ಲೆ ಕಲಿಸಿರ್ತೀವಿ. ಒಂದು ಈಗ ನಮ್ಮ ಒಂದು 22 ಕಿಲೋ ಸರ್ಕಿ ರೀ, 2 ಬಾಡಿ ಕೊಡ್ರಿ. 22 ಕಿಲೋ ಸರ್ಕಿ, ಒಂದು 10 ಕಿಲೋ ಬುಸ್ಸ ರೀ, 10 ಕಿಲೋ ಹರ್ಬರ ಕಾಣ, ಇಲ್ಲಾಂದ್ರೆ ಒಂದು 5 ಕಿಲೋ ಹರ್ಬರ ಕಾಣ, 5 ಕಿಲೋ ಗೋಧಿ, ಈ ಥರ ಎಲ್ಲ ಹಾಕಿಲ್ದ್ರೆ ಇದು ಕಲಿಸ್ತೀರಿ. ಕಲಿಸಿಲ್ದ್ರೆ ಒಂದು 11 ತಾಸು ನೆನೆಕಿಡ್ತೀವಿ ರೀ. ನೆನೆಕಿಟ್ಟಿಲ್ದ್ರೆ ಕಲಿಸಿ ಹಾಲು ಆಗಿದವ್ರಿ. ಒಂದು ಫುಲ್ ಬಾಡಿ, ಯಾವ ಫುಲ್ ಹಾಲ್ದಾಗಿದ ಒಂದು ಫುಲ್ ಬಾಡಿ ರೀ. ಯಾವ ಹಾಲು ಬಿಡಂಗಿಲ್ಲ, ಕೂಡ್ಲಿ ಬಿಡ್ಲಿ ಅರ್ಧ ಬಾಡಿ ಕಂಪಲ್ಸರಿ ಅರ್ಧ ಬಾಡಿ ಹಾಕ್ತೀರಿ. ಬಾಡಿ ವೇಟ್ ಮೇಂಟೈನ್ ಆಗೋ ಸಂಬಂಧ ಮುಂದಿನ ಸತಿ ನಮ್ಗೆ ಹಾಲು ಇಳುವರಿ ಪ್ರಾಪರ್ ಇರೋ ಸಂಬಂಧ ಹಾಕ್ತೀವಿ. ಲಾಸ್ಟ್ ತಿಂಗಳು ಏನೈತಿ ಮತ್ತೆ ಎಲ್ಲರಿಗೂ ಸಮ ಒಂದು ಬಾಡಿನ ಬರ್ತಾವ್ರಿ. ಲಾಸ್ಟ್ ತಿಂಗಳಿಗೆ ಎಲ್ಲ ಸಮ ಒಂದು ಬಾಡಿ. ಒಂದು ತಿಂಗಳಾದ್ರೂ ಲಾಸ್ಟ್ 20 ಡೇಟ್ ರೀ, ಒಂದು 20-25 ದಿವಸ ಇರ್ತಾವ ಒಂದು ಬಾಡಿ. ಮತ್ತೆ ಎಲ್ಲ ಇದನ್ನ ಹಾಕ್ತೀರಿ. ಈಗ ಇಲ್ಲದ್ರೆ ಅವ್ರ ಮತ್ತೆ ಅದು ಇದನ್ನ ತಯಾರು ಮಾಡ್ಕರಿ ದಿವಸ ಹಾಕೋ ಸಲುವಾಗಿ. ಅಡ್ ತನಕ ಇಲ್ಲದ್ರ ದಾದಾ ಇಲ್ಲಿಲ್ದ್ರ ದಿವಸ ಎಮ್ಗಳು ಹಾಕಕ್ಕೆ ಏನೇನು ಔಷಧಿ ಎಲ್ಲ ಯೂಸ್ ಮಾಡ್ತಾರೆ ನೋಡ್ರಿ, ಅದನ್ನ ಹೇಳ್ತಾರೆ ಬೇಕು. ಇದು ನಾವು ಲಿವರ್ ಟಾನಿಕ್ ಹಾಕ್ತೀವಿ ರೀ. ಬೇರೆ ಕಂಪ್ನಿದು ಹಾಕ್ತೀವಿ ರೀ. ಅವ್ರವ್ರ ಇಷ್ಟ ಲಿವರ್ ಟಾನಿಕ್ ನಾವು ಎಮ್ಗೋಗಿ ರೀ. ಅದು ಯಾವ್ದು ಕಡಿಮೆ ತಿತ್ತೈತಿ, ಹಸು ಹೆಚ್ಚಾಗೋ ಸಂಬಂಧ, ಈ ಮರಿಗೋ ಯಾವ ಕಡಿಮೆ ತಿಂತಾವ್ರಲ್ಲ ಅದ್ರ ಸಂಬಂಧ ಯೂಸ್ ಮಾಡ್ತೀವಿ. ಇದರಿಂದ ಹಸು ಬಾಡಿ ವೇಟ್ ವಾಡಿಸೈತ್ರಿ, ಹಸು ವಾಡಿಸೈತಿ, ಕಡಿಮೆ ತಿಂತಿರ್ತಾವ್ರಲ್ಲ. ಇದು ಫುಡ್ ಅದ್ರ ಮೇವು ಅದ ಹಾಕಿ ಒಂದೊಂದ್ಸತಿ ತಿನ್ನೋದು ಬಿಡ್ತಾವ್ರಿ. ಅಪಚನ ಆಗೋದು ಅದರಿಂದೆಲ್ಲ ಇದನ್ನ ಪಚನ ಮಾಡ್ತೀವಿ. ಫಸ್ಟ್ ದಿವಸ 100 ml ಹಾಕ್ತೀವಿ ರೀ ಎಮ್ಮಿಗೆ ರೀ. ಕಂಟಿನ್ಯೂ ಅದಾದ್ಮ್ಯಾಗ ಒಂದು 8 ದಿವಸ ತನಕ 50 ml ಫಸ್ಟ್ ದಿನ 100 ml ಹಾಕ್ತೀವಿ ಪೈಲ ದಿವಸ ಅಷ್ಟೇ. ಇದು ಬೋವಿ ಬರುತ್ತೆ. ಇದು ನಾವು ಮರಿಗೂ ಹಾಕ್ತೀವಿ. ಸಣ್ಣ ಮರಿ 10 ದಿವಸ ಆದ್ಮ್ಯಾಗ ಹಾಕ್ಬೋದು. 10 ಜನ ಮರಿ ಹುಟ್ಟಿದ 10 ದಿವಸ ಇದು ಏನು ವರ್ಕ್ ಇದ್ರ ಮ್ಯಾಗ ಇದಾವ್ರಿ. ಅದು ವೇಟ್ ಮ್ಯಾಗ ಇದಾವ್ರಿ ಡೋಸೇಜ್ ನೋಡ್ಕೋಬೋದು. ಯಾಕಂದ್ರೆ ನಾವು ಹೇಳೋದ ಮತ್ತು ಅದು ಮರಿ ಎಷ್ಟು ಇರ್ತೈತಿ ನಮ್ಗೆ ಗೊತ್ತಾಗಿಲ್ಲ. ಇದಿಲ್ದ್ರೆ ಇದು ಏನು ವರ್ಕ್ ಮಾಡ್ತಿದ್ರಿ ಅಂದ್ರೆ ಅದು ಗ್ರೋತ್ ರೀ. ಇದು ನಾವು ಹೆಂಗೆ ಮಿನರಲ್ ಪೌಡರ್ ಅದು ಕೊಡ್ತೀವ್ರಿ ನಮ್ಗೆ ಎಮ್ಗೋ ಹೀಟ್ ಬರಾಕದು ಕಂಟಿನ್ಯೂಲಿ. ಇದು ಲಿಕ್ವಿಡ್ ಮಿನರಲ್ ಐತಿ, ಗ್ರೋತ್ ಪ್ರಮೋಟರ್ ಇದು. ಗ್ರೋತ್ ಹೆಚ್ಚು ಮಾಡ್ತಿದ್ರಿ ಜಲ್ದಿ. ಈಗ ಹೆಂಗಾಗ್ತವ್ರಿ ನಮ್ಮಲ್ಲಿ ಮಂದಿ 4 ವರ್ಷ ಆದ್ರೂ ಕರ್ಗೋ ಬೆದಿಗೆ ಬರಂಗಿಲ್ಲ, ಪಿಸಿ ವಾಡಂಗಿಲ್ಲ, ಅದು ಸಮಸ್ಯೆ ಬರಂಗಿಲ್ಲ.
ಇದಾದ್ಮ್ಯಾಗ ಮುಂದೆ ಹೋಗಿದ್ರು ಆದ್ಮ್ಯಾಗ 6 ಮಂತ್ ಆದ್ಮ್ಯಾಗ ನಾವು ಕಾಂಡಿ ಕೊಡ್ತೇವೆ ರೀ. ಈಗ ಹಿಪ್ಪರ್ದು ಹಿಂಗೆಲ್ಲ ಬೇರೆ ಬೇರೆ ಯೂಸ್ ಮಾಡ್ತೀವಿ. ಇದು ಟ್ರೈಬ್ಯೂಟ್ ಹೇಳ್ರಿ, ಇದು ನಮ್ಮಲ್ಲಿ ದನಗಳ ವೀಕ್ನೆಸ್ ಬಂದಾಗ್ರಿ ವಿಟಮಿನ್ಸ್ ಕಡಿಮೆ ಅದಾವ. ಬೇಸಿಕ್ ವಿಟಮಿನ್ ಅಂದ್ರೆ ಹೊಡಿತಾರೆ ಇದು ಕಂಪಲ್ಸರಿ ಇದ್ರಿ. ಫೀವರ್ ಬಂದಾಗ ಇದು ಆಕ್ಸಿರಿ ಆಕ್ಸಿಟೇಟರ್ಸ್ ರೀ ಇದ್ರಿ ಫೀವರ್ ಬಂದಾಗ ಮತ್ತು ಕಡಿಮೆ ತಿನ್ನಕತ್ರ ಬೆಲ ಮೇಲೆ ಹೊಡಿತೀವಿ ರೀ. ಕಡಿಮೆ ಎಲ್ಲ ಮೇಲೆ ತನಕ ಐತಂದ್ರೆ ಇದು ಬೆಲ ಮೇಲೆ ಹೊಡಿತೀವಿ ರೀ. ಬೆಲ ಮೇಲೆ ಈಗ ಇಲ್ಲಿ ಬ್ಯಾರ್ದವ್ರದ್ದು ನೋಡಿ ಅವ್ರ ಕೈಲಿ ಎಲ್ಲ ಕೆಲಸ ಮಾಡಕತ್ತೀರಿ. ಅದಕ್ಕೆ ಇಲ್ಲದ್ರೆ ಮೊದಲು ಔಷಧಿ ಅದ ಮತ್ತು ಏನೇನು ಕಲ್ಸ್ಕತ್ತಿರೋ ಅದೆಲ್ಲ ಹೇಳ್ತು. ಇನ್ನಿಲ್ಲದ್ರದ್ದು ಅದ ಎಮ್ಗಳು ಇಲ್ಲದ್ರೆ ಯಾವ್ಯಾವ ಇದಾವು, ಎಷ್ಟೆಷ್ಟು ಹಾಲು ಕೊಡ್ತಾವೆ, ಏನೇನೋ ಎಲ್ಲ ಹೇಳ್ತಾರೆ ರೀ. ಕೇಳಿ ನಾವು 1.25 ಖರೀದಿರಿ ಅಲ್ಲಿ. ಒಂದು 35 ರೀ ಟ್ರಾನ್ಸ್ಪೋರ್ಟಲ್ಲಿ ಹಿಡಿದ 6 ಲೀಟ್ರ್ 7 ಲೀಟ್ರ್ ಹಾಲು ತಗೊಂಡು ಟೈಮ್ ನಿಮ್ಗೆ ಈಗ ಹಿಂಡಿ ತೋರಿಸ್ತೀವಿ ರೀ. ಹಾಲು 7 ಲೀಟ್ರ್ ಹಾಲು ಕೊಡ್ತೀವಿ ಒನ್ ಟೈಮ್ ರೀ. ಅಂದ್ರೆ 6-7 ಲೀಟ್ರ್ ತನಕ ಐತ್ರಿ. ಈಗ ಅಂದ್ರೆ ಮರಿ ಸಾಯನೂ ಒಂದು ಅರ್ಧ ಲೀಟ್ರ್ ಕಡಿಮೆ ಮಾಡಿತ್ರಿ. ಖರೆ ಕೈ ಮ್ಯಾಗ ಹಾಲು ಹಾಂ ರೀ. ಅಂದ್ರೆ ಈಗ ಒಂದು 14 ಲೀಟ್ರ್ ರೀ ಕೊಡೋದು. 13-14 ಲೀಟ್ರ್ ಹಾಲು ಕೊಡ್ತಿತ್ತು ಸರ್ ಇದು ಎಮ್ಮೆ. ಹಾಂ ರೀ 13-14 ಲೀಟ್ರ್ ಕೊಡ್ತೀವಿ. 13-14 ಲೀಟ್ರ್ ಕೊಡ್ತಿತ್ತು. ಯಾವ್ದು ಜಾತ್ರೆ ರೀ? ಮುರ್ರಾ ರೀ ಎಲ್ಲ ಅವದಾವ್ರಿ ಮುರ್ರಾ ಜಾತ್ರೆ ಎಲ್ಲ ಹೋದ. ಹಾಂ ರೀ. ಮತ್ತು ಈಚೆ ಕಡೆ ರೀ ಇದು ನಮಗೀಗ 6-7 ಲೀಟ್ರ್ 6-7 ಲೀಟ್ರ್ ಒಂದು ಟೈಮ್ 7 ಲೀಟ್ರ್ ಒಂದು ಟೈಮ್ 6 ಲೀಟ್ರ್ 57 ರೀ 6 ಸಂಚಿಕೆ ಹಿಂಗೆ ಕೊಡ್ತೈತಿ ರೀ. ಹಾಂ ರೀ. ಇದು ಎಮ್ಮೆ ಅರ್ಧ ಗಂಜಿ ತೆಗಿತ್ರಿ. ಹಾಂ ಇವೆಲ್ಲ ಎಲ್ಲರಿ ಜಾತಿ ಒಂದೇ ಇದಾವೆ ರೀ. ಮತ್ತು ಎಲ್ಲ ಒಂದೇ ಕಡೆ ತೊಗೊಂಬಂದ್ರಿ? ಒಂದೇ ಕಡೆ ರೀ. ಹರಿಯಾಣದಂದ್ರೆ ಹಿಸಾರ್ ರೀ ಮಿಗ್ನಿ ಕಡೆ. ಹಾಂ ರೀ. ಇಲ್ಲದ್ರೆ ಇವ ಎಮ್ಗಳು ಇಲ್ಲದ್ರೆ ರೀ ಎಷ್ಟೆಷ್ಟು ಏನೇನು ಹಿಂಗೆ ಇದ್ರ ಮಾಡ್ತೀರಿ? ಅಂದ್ರೆ ನಮ್ದು ಅಲ್ಲಿ ಎಷ್ಟೆಷ್ಟು ವ್ಯವಹಾರ ಅಲ್ಲಿ ಹೋದಾಗ್ರಿ ನೀವು ಹಾಲಿನ ಮೇಲೆ ವ್ಯವಹಾರ ಇರ್ತೀರಿ ರೇಟ್ ಹೇಳ್ತಾರೆ ರೀ. ನಿಮ್ಗೆ ಬೆಳಗ್ಗೆ 4 ಗಂಟೆಗೆ ನಮ್ಮದು ದಾರಿ ಆಗಿತ್ತಂದ್ರೆ ಮತ್ತೆ ಸಾಯಂಕಾಲ 4 ಗಂಟೆಗೆ ಹೋಗ್ಬೇಕು ವಾಪಸ್ ರೀ. ಅದ ಲೊಕೇಶನ್ದಾಗ ಅಲ್ಲಿ ವ್ಯಾಪಾರಿ ಕರ್ಕೊಂಡು ಹೋಗ್ತಾರೆ ರೀ. ಒಂದು ಎಮ್ಮಿಯಿಂದ ಅವ್ರ 2,000 ಅವ್ರದ್ದು ಫಿಕ್ಸ್ ಕಮಿಷನ್ ಇರ್ತೈತಿ. ನಿಲ್ಲಾಕ ಅವ್ರ ಮನ್ಯಾಗ ವ್ಯವಸ್ಥೆ ಇರ್ತೈತಿ ರೀ. ಊಟದೆಲ್ಲ ಏನು ಚಾರ್ಜ್ ತೊಗೊಂಗಿಲ್ಲ ಏನಿಲ್ಲ. ನೀವು ಎಷ್ಟು ತಿರುಗಾಡ್ರಿ, ನೀವು ಎಷ್ಟು ತಿರುಗಾಡ್ರಿ ತಿರ್ಸಾಡ್ತಾರೆ ರೀ. ನಿಮ್ಗೆ ಎಮ್ಗೋ ಪಸಂದ್ ಬರ್ತಕ ಮತ್ತು ಅವ್ರು ಹಿಂಡು ತೋರಿಸ್ತಾರು. ನೀವು ತಪ್ಪಿದಲ್ಲಿ ಅವ್ರು ಭಾಳ ಹೇಳ್ತಾರೆ ನಿಮ್ಗೆ ಇದು ಎಮ್ಮಿ ಬ್ಯಾಡ ಅಂತ ಹೇಳ್ತಾರೆ. ಮತ್ತು ನಿಮಗೆ ಎಷ್ಟು ಲೀಟ್ರ್ ಹಾಲು ಆಗಬೇಕು 10 ಎಮ್ಮಿಗೆ ನೀವು 60 ಲೀಟ್ರದ್ದು ಖರೀದಿ ಅಂದ್ರೆ ಅದ್ರ ರೇಟ್ ಪ್ರಕಾರ ಹೆಚ್ಚು ಕಮ್ಮಿ ಆಗ್ತಿರ್ತಾರೆ. ಅಂದ್ರೆ ಅವ್ರು ಹೇಳ್ಬಿಡ್ತಾರೆ ನಿಮ್ಗೆ ಇಷ್ಟು ಬಜೆಟ್ದಾಗ ಇಷ್ಟು 10 ಎಮ್ಮಿ ಕುಣ್ತಾವತ್ತೆ. ನೀವು ಹೋಗ್ಬೇಕ್ರಿ ಹರಿಯಾಣ ಖರೀದಿ. ಇಲ್ದ್ರೆ ಇಲ್ಲಿ ಅತಿ ಹೆಚ್ಚು ಹಾಲು ಕೊಡೋದು ಎಮ್ಮೆ ಯಾವ್ದಿದ್ರಿ? ಇದು ಕುಡಿದ್ರಿ ಅತಿ ಹೆಚ್ಚು ಕುಡಿದ್ರಿ ಹಾಲು ಎಷ್ಟು ಲೀಟ್ರ್? 6-8 ಲೀಟ್ರ್ 7-8 ಲೀಟ್ರ್ ಹಾಲು ತಾಜಾ ಇದ್ದಾಗಿತ್ತು ರೀ. ಈಗ 7 ಲೀಟ್ರ್ ಹಾಲು ಕುಡಿದ್ರಿ. 8 ಲೀಟ್ರ್ ಹಾಲು ಕುಡಿದ್ರಿ. ಪೈಲ 8 ಲೀಟ್ರ್ ಇಲ್ಲಿ ನಾವು ಹಿಂಡಿದೇವ್ರಿ. ನಾವು ಟಾಟಾದಾಗ ಮಾಪ್ ಮಾಡ್ತಿದ್ವಿ ರೀ. ಜರ ಬ್ಯಾಟ್ರಿ ಪ್ರಾಬ್ಲಮ್ ಟಾಟಾ. ಅಂದ್ರೆ ಇದು 1ರಿಂದ 16 ಲೀಟ್ರ್ ಹಾಲು ಕೊಟ್ಟಿದ್ರಿ ಸ್ಟಾರ್ಟಿಂಗ್. ಇದು ಕೊಟ್ಟಿದ್ರಿ 16 ಲೀಟ್ರ್ ಇದು ಸ್ಟಾರ್ಟಿಂಗ್ ತಾಜಾ ಇದ್ದಾಗ. ಹಾಂ ರೀ. ಈಗ 3-4 ತಿಂಗಳು ಇವು ಎಟ್ಟಕ್ಕೆ ತಂದ್ರಿ ಇವು ಬಿ? ಇದು 140 ತೊಗೊಂಡ್ರಿ. 1,40,000 ರೂಪಾಯಿ ಅಂದ್ರಿ. ಈಚೆ ಕಡೆದ್ರಿ ಇದ್ರಿ? ಇದು 135 ತೊಗೊಂಡಿರಿ. ಮತ್ತಿದ್ರೆ ಮರಿಗಳೆಲ್ಲ ಇದಾವ್ರಿ? ಮರಿ ಎಲ್ಲ ಇದ್ರ ಮರಿ ನಾವು ಇಟ್ಕೊಂಡೇವ್ರಿ. ಬೇಕತ್ತಿದ್ದು ಎಮ್ಮಿ ಚಲೋ ಐತೆ. ನಾವು ಎಲ್ಲ ಮರಿ ವಿಶೇಷ ಸಾಕಂಗಿಲ್ಲ ರೀ. ಯಾವ ಎಮ್ಮಿ ನಮ್ದು ಹಾಲು ಹೆಂಗೆ ಕುಡಿದೈತಿ ಅದ್ರ ಮ್ಯಾಗ ನಾವು ಬ್ರೀಡ್ ಸಂಬಂಧ ಇಟ್ಕೊತೀವಿ. ಮರಿ ಇಟ್ಕೊತೀರಿ. ಎಲ್ಲ ಮರಿ ಇಟ್ಕೊಂಡ್ರೆ ಅಷ್ಟು ವರ್ಕೌಟ್ ಆಗಂಗಿಲ್ಲ. ಈಗ ಇಲ್ರಿ ಇವೆಲ್ಲ ಒಂದೇ ಜಾತಿ ಅದಾವ್ರಿ ಎಲ್ಲ ಕೆಲವು ಎಲ್ಲ ಗಬ್ ಅದಾವ್ರಿ. ಹಾಲು ಒಂದು ಟೈಮ್ ಅದಾವ್ರಿ. ಇದು ಒಂದೇ ಟೈಮ್ ಎಷ್ಟು ಹಾಲು ತೆಗಿತೀರಿ? ಮತ್ತಂದ್ರೆ ಇವೆಲ್ಲ ಎಷ್ಟೆಲ್ಲ ಅಟ್ಟ ರೇಂಜಿಗೆ ಇದಾವ್ರಿ? 1 ಲಕ್ಷ ರೀ 1.5 ಲಕ್ಷ. ಇದು 2ನೇ ಟೈಮ್ ರೀ. ಇಲ್ಲಿ ನಮ್ಮ ಕನ್ಸ್ಯೂಮ್ ಆಗಿತ್ತು. ಹಾಂ ರೀ. ನಮ್ಮಲ್ಲಿ ಬಂದು ಐತ್ರಿ 2ನೇ ಟೈಮ್ ಇಲ್ಲಿ. ಇದು ಮರಿ ಮರಿ ಒಂದು ಅಲ್ಲಿ ಇಟ್ಕೊಂಡೇವ್ರಿ. ಇದು ಚಲೋ ಹಾಲು ಕೊಟ್ಟಿದ್ರು. ನಾವು 6 ಲೀಟ್ರ್ ಹಾಲು ಕೊಟ್ಟಿದ್ರು ಪೆಲ್ಲ ಟೈಮ್. 6 ಲೀಟ್ರ್ ಹಾಲು 6 ಲೀಟ್ರ್ ಹಾಲು ನಾವು ಹಿಂಗೈತಿ ಮರಿಗೆ ಭೀ ಬಿಡ್ತೇವ್ರಿ ಒಂದು ಪೂರ ಮಲಿ. ಅದನ್ನ ಬಿಟ್ಟನ ಈಗ ಹಾಲು ಹೇಳ್ಬೇಕಾಯ್ತಿರ್ಲ. ಒಂದು ಮಲಿಯಲ್ಕ ಪೂರ ಮರಿಗೆ ನಾ ಈಗ ಹೇಳ್ತಿದ್ದು ಹಾಲು 5-6 ಒಂದು ಮಲಿ. ಮತ್ತೊಂದು ಮಲಿ ತೆಗೆದ್ರೆ ಮತ್ತೊಂದು 2 ಲೀಟ್ರ್ ವಾಡ್ಸ್. 2 ಲೀಟ್ರ್ ಏನು ವಾಡ್ಸಂಗಿಲ್ರಿ. 1 ಲೀಟ್ರ್ ಇಷ್ಟ 1 ಲೀಟ್ರ್ ಎಲ್ಲ ವಾಡಿಸ್ತಿದ್ರಿ. ಇಲ್ಲಿ ಆಕಳುಗಳು ಬೇದಾವ್ರಿ? ಎಚ್.ಎಫ್ ಆಕಳು ಇವೆಲ್ಲ ಕನ್ಸ್ಯೂಮ್ ಆಗಿದಾವ್ರಿ. ಈಗ ಒಂದು 50 ದಿವಸದಾಗ ಇಳ್ತೈತ್ರಿ ಇದ್ರಿ. ಇದು ಈಗ ಕನ್ಸ್ಯೂಮ್ 3 ತಿಂಗಳು ಐತ್ರಿ. ಇದಾಗಿ ಒಂದು 7 ತಿಂಗಳು ಐತ್ರಿ. ಇವು ಹಾಲು ಹೆಂಗೆ ಮಾಡ್ತದ ರೀ? ಇವು 10 ಲೀಟ್ರ್ ದುರ್ಗ ಒಂದು ಟೈಮ್ ಮರಿ ಕುಡಿಸಿ 10 ಲೀಟ್ರ್ ಹೊಂಟವ್ರಿ. ಒಂದು ಮರಿ ಕುಡಿಸಿ ಒಂದು ದಿವಸ 10 ಲೀಟ್ರ್. 12 ಲೀಟ್ರ್ ಕೊಟ್ಟಿದ್ರಿ ಒಂದು ಟೈಮ್ 10 ಲೀಟ್ರ್ ರೀ. ಇದು 10 ಲೀಟ್ರ್ ಐತ್ರಿ. ಇದು 11 ಲೀಟ್ರ್ ಹಾಲು ಕೊಡ್ತೀವಿ. ಇವು ಮತ್ತೆ ಎಡ್ಡೆಡಕ್ಕೆ ತಂದ್ರಿ ಇವತ್ತನ್ರಿ? ಇವು ನಾವು ಗೋಡೆಗಾಂವದಿಂದ ತಂದಿದ್ವಿ. ಗೋಡೆಗಾಂವ್ ಒಂದಕ್ಕೆ ಎಷ್ಟು ರೀ? ಒಂದಕ್ಕೆ ರೀ ನಾವು ಅವಾಗ ತೊಗೊಂಡವಾಗ 80-90 ರೀ. ಹಾಲಿನ ರೇಟ್ ಅವಾಗ ಇತ್ತು ರೀ. ಹಾಂ ರೀ 80,000-90,000 ತೊಗೊಂಡಿರಿ. ಮತ್ತು ಈಗ ನಂಗೆ ಹಾಲಿನ ರೇಟ್ ಡೌನ್ ಆದಾಗ ರೇಟ್ ಕಡಿಮೆ ಆಗಿದೆ. ಈಗ ಹಾಲಿನ ರೇಟ್ ಎಷ್ಟಾಗಿದ್ರಿ ಇದ್ರದ್ದು? ಹಾಲಿನ ರೇಟ್ ಅಂದ್ರೆ ಈ ಹಾಲನ್ನ ಹಾಕೋದೇನು ಸಪ್ರೇಟ್ ಕಳಿಸಿಲ್ಲ ರೀ. ಭಾಳ ದಿವಸ ಐತೆ ನಾವು ಟ್ರೈ ಮಾಡಿದ್ದೀವಿ ಹಾಕೋದು. ಹಾಂ ಅದ್ರ ಇವೆಲ್ಲ ಹಚ್ಚಾಕ್ ಬಂದವ್ರಿ. ಯಾಕೆ ಈಗ ಈಗ ಒಂದು 30 ರೂಪಾಯಿ ಕಿಲೋ ಈಗ ನಾವು ಲಾಸ್ಟಿಗೆ 33-34 ತನಕ ನಮ್ಗೆ ಹೋಗಿಲ್ಲ. ಲೀಟ್ರ್ 30 ರೂಪಾಯಿ ಲೀಟ್ರ್ ಎಲ್ಲ 33-34 ರೂಪಾಯಿ. ಇವು ಎಮ್ಗೋಲ್ ಎಟ್ಟಕ್ಕೆ ಮಾಡ್ತೀರಿ ಈಗ ರೀ? ಇಲ್ಲಿ ಡೈರೆಕ್ಟ್ ಈಗ ನಮ್ಮೂರಿ 58 ರೀ 62 63 ರೂಪಾಯಿ ಕಿಲೋ ಫ್ಯಾಟ್ ಮ್ಯಾಗ ಹೋಗ್ತಾವನ್ರಿ. ಇಲ್ಲೇ ಬಂದು ಹೋಯ್ತಾರ ರೀ. ಇಲ್ಲೇ ಬಂದು ಇದಲ್ದ್ರ ಗೇರ್ ದೇಶಿ ಆಕಳೈತ್ರಿ.
ಮನಿಗೆ ಹಾಲು ಕುಡಿಯಾಕತ್ ಇಟ್ಕೊಂಡೇವ್ರಿ ಹಾಂ ಇದು ಮನೆ ಇದೈತ್ರಿ 10 ದಿವಸ ಆಯ್ತು ಅದಕ್ಕೆ 4 ಲೀಟರ್ ಟೈಮ್ ಹಾಲು ಬರ ಬೆಳಿಗ್ಗೆ ಮರಿ ಕುಡಿಸಿ ಮತ್ತೆ ಮರಿ ಕುಡಿಸಿರಿ ಬೆಳಿಗ್ಗೆ ನಾಲ್ಕು ಸಾಯಂಕಾಲ 4 ನೋಡಿ ಗೀರ್ ಹಾಕಿ ಇದೆಷ್ಟು ತೊಗೊಂಡಿರಿ ಇದ್ರ ನಾವು ಇಲ್ಲಿ 48,000 ತೊಗೊಂಡ್ರಿ 48,000 ತೊಗೊಂಡಿರಿ ಎರಡನೇ ಟೈಮ್ ಇಲ್ಲೇ ಇದ್ದಿತ್ರಿ ನಮ್ಮ ಎರಡನೇ ಟೈಮ್ ಇಲ್ಲೇ ಇದ್ದಿದ್ರಿ ಪೈಲ ಟೈಮ್ ನಮ್ಮಲ್ಲಿ ಇದ್ದಿತ್ರಿ ಫಸ್ಟ್ ಇದ್ದಾಗ ಹಾಂ ಎರಡನೇ ಟೈಮ್ ಫಸ್ಟ್ ಟೈಮ್ ಸ್ವಲ್ಪ ಮಲಿ ಪೈಲ ಟೈಮ್ ಹಿಂಡ ಭಾಳ ಗುಜ್ಗುಚ್ಚೆ ಮಾಡಕತ್ತ ಹಾಲು ಪೂರಾಕ್ ತನಸ್ತಿತ್ರಿ ಏನೂ ಇಲ್ಲ ಶಾಂತಿ ಇತ್ರಿ ಅದಕ್ಕೆ ಹಾಂ ಒಂದಿಟ್ಟು ಕಾಲ ಹತ್ತಂಗಿಲ್ಲ ಏನು ಶಾಂತಿ ಈಗ ಇಲ್ದ್ರೆ ಅನ್ನ ಇಲ್ದ್ರೆ ಎಮ್ಗಳು ಏನು ದಿವಸ ಏನೇನು ಮೇವು ಹೋಗ್ತಾರೆ ರೀ ಅದೆಲ್ಲ ಹೇಳ್ತಾರೆ ನೋಡ್ರಿ ನಾವ್ರಿ ಇಲ್ಲಿ ಆನಿ ಹುಲ್ ರೀ ಹಾಂ ರೀ ಮುರ್ಗಾಸ್ ರೀ ಮತ್ತು ಡ್ರೈ ಮ್ಯಾಟ್ರದಾಗ ಗೋಧಿ ಒಟ್ಟು ಹಾಕ್ತೀವಿ ರೀ 30% ಡ್ರೈ ಮ್ಯಾಟ್ರ್ ಯೂಸ್ ಮಾಡ್ತೀವಿ ರೀ ಹಾಂ ರೀ ಬಾಡಿ ವೇಟ್ ಮೇಂಟೈನ್ ಸಂಬಂಧ ಬರೀ ಹಸಿ ಹುಲ್ಲು ಹಾಕಿದ್ರೆ ಅದ್ರಾಗ ನಿಮ್ಗೆ ಬಾಡಿ ಸ್ಕೋರ್ ಸಿಗಂಗಿಲ್ಲ ತನಗೋದು ಅಂದ್ರೆ ಮೈ ಹಿಡಿಯಂಗಿಲ್ಲ ಮೈ ಹಿಡಿಯಂಗಿಲ್ಲ ಅಂದ್ರೆ ನೀರು ನಾವು ಸ್ವಚ್ಛ ಇರ್ತಿರಲ್ಲ ಹಸಿ ಮೇವ್ದಾಗ ಹಾಂ ಅದ್ರ ಸಂಬಂಧ ಡ್ರೈ ಮ್ಯಾಟ್ರ್ ಹರಿಯಾಣದಾಗ 90% ಎಲ್ಲ ಡ್ರೈ ಮ್ಯಾಟ್ರ್ ಯೂಸ್ ಮಾಡ್ತಾರೆ ಈಗ ಇಲ್ದ್ರೆ ಇಷ್ಟು ಎಮ್ಗಳಿಗೆಲ್ಲ ಇಲ್ದ್ರೆ ಎಷ್ಟು ಎಕರೆ ಮೇವು ಹಾಕಿದಿರದ ನಾವು ಈಗ 30 ಎಮ್ಗೆ ಹೋಗಿ ರೀ 1 ಎಮ್ಮಿಗೆ ನಾವು ಸರಾಸರಿ 1 ಎಕರೆ ಇಸೊಬ್ಲೆ 1.5 ಎಕರೆ 3 ಎಕರೆ ಮೇವು ಐತ್ರಿ ಅಂದ್ರೆ 10 ಎಮ್ಗೆ ಹೋಗಿ 1 ಎಕರೆ ಮೇವು ಬೇಕ್ರಿ 10 ಎಮ್ಗಳಿಗೆ 1 ಎಕರೆ ಮೇವು ಬೇಕ್ರಿ ಹಾಂ ಆನಿ ಹುಲ್ಲು 10,000 ಇದ್ರೆ ಹಾಂ ಕಬ್ಬು 10,000 ಇದ್ರೆ ಅರ್ಧ ಎಕರೆ ಸಾಕೈತಿ ಅರ್ಧ ಎಕರೆ ಸಾಕತ್ತೆ ಕಬ್ಬು ಮಲ್ಟಿಪಲ್ ಕಟಿಂಗ್ ಸಿಗಂಗಿಲ್ಲ ನಿಮ್ಮ ಕಬ್ಬದಾಗ ಹಾಂ ಅದಕ್ಕೆ ಆನಿ ಹುಲ್ಲ ಹೆಚ್ಚು ವಾಪಸ್ತಾರೆ ರೀ ಮೇನ್ ನಾವು ಕಾಂಡಿ ತಂದು ತಿನ್ನಿಸ್ತೀವಿ ರೀ ನಮ್ಗೆ ಸ್ವಸ್ಥ ಕಾಂಡಿ ಸಿಗ್ತಾವೆ ಕಬ್ಬಿನ ಹಾಂ ಕಾಂಡಿ ತಂದು ತಿನ್ನಿಸ್ತೀವಿ ರೀ ಇದಷ್ಟು ಹಾಕ್ತೀರಿ 3 ಅಷ್ಟೇ ರೀ ಮತ್ತು ಮುರ್ಗಾಸ್ ಒಂದು ಮಿಕ್ಸ್ ಮಾಡ್ತೀವಿ ರೀ ಸೀಸನ್ ಅಂದ್ರೆ ಹೆಂಗೆ ಇರ್ತೈತಿ ರೀ ಈಗ ಬಿಸಿಲು ಕಡಕೈತ್ರಿ ಅಂದ್ರೆ ನಾವು ನೋಡಿ ಹಾಕ್ತೀವಿ ರೀ ಕಂಟಿನ್ಯೂ ಅದನ್ನ ಒಂದು ನಮ್ಗೆ ಮೇವತ್ತು ಹಾಕಕ್ಕೆ ಬರಂಗಿಲ್ಲ ರೀ ಈಗ ಇಲ್ದ್ರೆ ಇದು ದಿವ್ಸಿಗೆ ಎಷ್ಟು ಹಾಕ್ತೀರಿ 1 ಎಮ್ಮಿಗೆ ರೀ 1 ಎಮ್ಮಿಗೆ ರೀ ಒಂದು 15 ಕಿಲೋ ಹೋಗ್ತೀರಿ 1 ಎಮ್ಮಿಗೆ 15 ಕಿಲೋ ಹೋಗ್ತೀರಿ ಅಂದ್ರೆ ಹೆಂಗೆ ರೀ ಒಂದು 10 ಕಿಲೋ 11 ಕಿಲೋ ಹಸಿ ಮೇವು ರೀ ಒಂದು 2-3 ಕಿಲೋ ಒಣ ಮೇವು ಒಣ ಮೇವು ಹಾಕ್ತೀರಿ ಮಿಕ್ಸ್ ಮಾಡಿ ಹಾಕ್ತಾರೆ ಈಗ ಇಲ್ಲದ್ರೆ ಇಲ್ಲಿ ಏನು ಶೇಡ್ ನೋಡ್ತಿಲ್ಲ ಶೇಡ್ ಬಗ್ಗೆ ಎಲ್ಲದ್ರ ಒಂದು ವಿಡಿಯೋ ಮಾಡೀನಿ ರೀ ವಿಡಿಯೋ ಯಾವ ಥರ ಅನಿಸ್ತಂದ ಕಮೆಂಟ್ದಾಗ ಹೇಳ್ರಿ ಮತ್ತು ನಿಮ್ಗೆ ಇದ್ರ ಬಗ್ಗೆ ಏನೋ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಯ್ತಂದ್ರೆ ಅವ್ನು ಹೇಳ್ರಿ ನಾಳಿಂದ ಅಲ್ದ್ರೆ ಫುಲ್ ಡೇ ಡೈಲಿ ಅಲ್ದ್ರೆ 365 ದಿವಸಕ್ಕೂ ಕಂಟಿನ್ಯೂ ವ್ಲಾಗ್ ಬರ್ತಾವೆ ರೀ ಟ್ರೈ ಮಾಡ್ತಾನೆ ಆಲ್ಮೋಸ್ಟ್ ಇಲ್ಲದ್ರೆ ಒಟ್ಟು ನಡುವೆ ಬ್ರೇಕ್ ತೊಗೋಬಾರ್ದು ಅಂತ ಇವತ್ತಿನ ಬ್ಲಾಗ್ ಅಲ್ರಿ ಯಾರು ನಿಮ್ಗೆ ಮತ್ತೆ ಇನ್ಫಾರ್ಮೇಷನ್ ಬೇಕಾಯ್ತು ಕಮೆಂಟ್ದಾಗ ಹೇಳ್ರಿ ಅದೆಲ್ಲ ಮುಂದೆ ದಾದ ಹೋಲ್ದ್ರಿ ಇದನ್ನು ಶೇಡಿ ನೋಡಿ ಈ ಶೇಡ್ ನೆಕ್ಸ್ಟ್ ಊರಿಗೆ ಬರ್ದಿದ್ರಿ ಊರಿಗೆ ಶಿಫ್ಟ್ ಮಾಡೋರು ಅವಾಗಿದ್ರೆ ಮತ್ತೊಂದು ಪ್ರಾಪರ್ ವಿಡಿಯೋ ಮಾಡ್ರಿ ಅಂತ ಇವತ್ತಿನ ಬ್ಲಾಗ್ ಲೈಸೆನ್ಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದೆ ಹಿಡಿದಾಗ ರಾಧೆ ರಾಧೆ